ಸತತ 20 ವರ್ಷಗಳಿಂದ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಇದುವರೆಗೂ ಕೂಡ ಜಮೀರ್ ಸಾಹೇಬ್ರು ಅಲ್ಲಿನ ಹಿಂದೂಗಳಿಗೆ ಕೊಟ್ಟಿದ್ದೇನೂ ಇಲ್ಲ. ಮುಸ್ಲಿಂ ಏರಿಯಾಗಳಿಗೆ ಅನುದಾನ ತಂದು ಹಾಕಿದ್ದು ಬಿಟ್ರೆ ಹಿಂದೂಗಳಿರೋ ಏರಿಯಾಗಳಿಗೆ ಏನೇನೂ ಕೊಡಲಿಲ್ಲ. ಇವತ್ತಿಗೂ ನೀವು ಚಾಮರಾಜಪೇಟೆಯಲ್ಲಿನ ಹಿಂದೂಗಳ ಏರಿಯಾಗೆ ಹೋದ್ರೆ ನಿಮಗೆ ಅರ್ಥ ಆಗುತ್ತೆ. 20 ವರ್ಷದಿಂದ ಜಮೀರ್ ಅಹಮದ್ ಖಾನ್ ನಮ್ಮ ಏರಿಯಾಗೆ MLA ಸರ್. 20 ವರ್ಷದಿಂದ ಏನು ಮಾಡಿಲ್ಲ. 20 ವರ್ಷದ ಹಿಂದೆ ನಮ್ಮ ಏರಿಯಾ ಹೆಂಗಿತ್ತು ಅದೇ ತರ ಇದೆ ಇವಾಗ್ಲೂ. 20 ವರ್ಷದಿಂದ ಇರೋ MLA ಎಷ್ಟು ವಿಶ್ವಾಸದಿಂದ ಜನರು ವೋಟ್ ಹಾಕ್ತಾರೆ ಸರ್. ಎಷ್ಟು ಮಾಡ್ಕೊಡ್ಬೇಕು ನಮಗೆ ಫೆಸಿಲಿಟಿ. ಪಕ್ಕದ ಏರಿಯಾದಲ್ಲಿ ಹೋಗಿ ನೋಡಿ, ಮುಸ್ಲಿಂ ಏರಿಯಾ ಅದು, ಅವ್ರ ಏರಿಯಾದಲ್ಲಿ ಹೋಗಿ ನೋಡಿ, ಮನೆ ಮನೆಗೆ ಬೋರ್ ನೀರು, ಕುಡಿಯೋ ನೀರು ಎರಡನ್ನೂ ಕೊಳಾಯಿ ಸರ್. ಮನೆ ಮನೆ ಕೊಳಾಯಿ. ನಮ್ಮ ಏರಿಯಾ ನೋಡಿದ್ರೆ ಹೆಂಗ್ ಕಾಣಿಸ್ತದಂತೆ ಅವ್ರಿಗೆ? ಮಾಡ್ತಾರೆ ಸರ್, ನಿಜ ಇದೆ. 100% ನಾನು ಹೇಳ್ತೀನಿ. ನಮ್ ಜನ ನೋಡಿ, ನೀವು ಕೇಳಿ, ಯಾರನ್ನ ಬೇಕಾದ್ರೂ ಕೇಳಿ, ತಾರತಮ್ಯ ಇದ್ದೇ ಇದೆ. ಒಂದು ಸಾವಾದ್ರೂ ಬಂದ್ ನೋಡಲ್ಲ, ಏನಿದ್ರು ಮಾಡಲ್ಲ. ಅದು ಗೊತ್ತಿಲ್ಲ ಸರ್. ಏನಕ್ಕೆ ಗೊತ್ತಾ? ಮೇಜರ್ ಏನಂದ್ರೆ ನಮ್ಮ ಏರಿಯಾ ಸ್ಲಮ್ಮು ಸರ್, ಸ್ಲಮ್ಮು ಅಂತ ಹೇಳ್ತಾರೆ. ಈ ಹುಡುಗಿಯ ಮಾತು ಕೇಳಿದ್ರ? ಪಕ್ಕದ ಮುಸ್ಲಿಂ ಏರಿಯಾಗೆ ಮನೆ ಮನೆಗೆ ಕೊಳಾಯಿ, ಅದೇ ಹಿಂದೂಗಳ ಏರಿಯಾದಲ್ಲಿ ಏನೂ ಇಲ್ಲ, ಏನೇನೂ ಇಲ್ಲ. ಇಲ್ಲಿ ತಪ್ಪು ಜಮೀರ್ ಅವರದ್ದಲ್ಲ. 4 ಸಲವೂ ಮತ್ತೆ ಮತ್ತೆ ಅದೇ ವ್ಯಕ್ತಿಗೆ ವೋಟ್ ಹಾಕಿ ಗೆಲ್ಲಿಸಿದ್ರಲ್ವಾ, ಅಲ್ಲಿನ ಹಿಂದೂಗಳ ತಪ್ಪು. ಒಪ್ಕೋತೀನಿ, ಅಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ, ಹೀಗಾಗಿ ಜಮೀರ್ ಗೆಲ್ತಾರೆ ಅನ್ನೋದನ್ನ. ಆದ್ರೆ 50% ಹಿಂದೂಗಳು ಈಗ ಅಲ್ಲಿದ್ದೀರಿ ತಾನೆ. ಅವರಂತೆ ನೀವು ಕೂಡ ಒಗ್ಗಟ್ಟಿನಿಂದ ಹೋಗಿ ವೋಟ್ ಹಾಕಿದ್ರೆ ಬೇರೆ ಅಭ್ಯರ್ಥಿಯನ್ನ ಗೆಲ್ಸೋದಕ್ಕೆ ಆಗೋದಿಲ್ವಾ? ಆಗತ್ತೆ. ಆದ್ರೆ ಅವರಲ್ಲಿರೋ ಒಗ್ಗಟ್ಟು ಹಿಂದೂಗಳಲ್ಲಿ ಇಲ್ಲ ತಾನೆ. ಅದೇ ಸಮಸ್ಯೆ ಆಗಿರೋದು. 2,000 ರೂಪಾಯಿ ಹಣ, ಅಕ್ಕಿ, ಕರೆಂಟು ಅಂದ ಕೂಡಲೇ ವೋಟ್ ಹಾಕಿದರ ಪರಿಣಾಮ ಇದು. ಚಾಮರಾಜಪೇಟೆಯ ಹಿಂದೂಗಳು ಕೈ ಕಟ್ಟಿ ಕೂರ್ಬೇಡಿ. ಮುಂದಿನ ಬಾರಿಯ ಎಲೆಕ್ಷನ್ ಅಲ್ಲಿ ಸರಿಯಾದ ವ್ಯಕ್ತಿಯನ್ನ ಆರಿಸಿ. ಅದನ್ನು ಬಿಟ್ಟು 20 ವರ್ಷದಿಂದ ನಮ್ಗೇನೋ ಸಿಕ್ಕಿಲ್ಲ ಅಂತ ಅಳ್ತಾ ಕೂತ್ರೆ ಪ್ರಯೋಜನ ಇಲ್ಲ. ಈಗಿರೋ ಸರ್ಕಾರದಲ್ಲಿ ಹಿಂದೂಗಳ ಮೇಲೆ ಯಾರಿಗೂ ಕಾಳಜಿ ಕನಿಕರ ಅನ್ನೋದು ಇಲ್ಲ. ಅದೆಲ್ಲ ಇರೋದು ಬಾಂಧವರ ಮೇಲಷ್ಟೇ. ಮುಂದಿನ ಸಲ ಮತ ಹಾಕೋದಕ್ಕೂ ಮುನ್ನ ಒಮ್ಮೆ ಯೋಚನೆ ಮಾಡಿ. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.